ಹಾಯ್ ನಮಸ್ಕಾರ ಎಲ್ರಿಗೂ. ಸೋನು ಕಿಚನ್ಗೆ ಸ್ವಾಗತ. ನಾನಿವತ್ತು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಮೊನ್ನೆ ನನ್ನ ಮಗನಿಗೆ ದೋಸೆ ಮಾಡ್ಕೊಡ್ತೀನಪ್ಪ ಅಂತ ಹೇಳಿದ್ದೆ. ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ. ದೋಸೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಅದು ನಾನು ಉದ್ದಿನಬೇಳೆ ಮತ್ತು ಅಕ್ಕಿ ನೆನೆ ಹಾಕೋದೆ ಮರೆತುಬಿಟ್ಟಿದ್ದೆ. ಇನ್ನು ದಿಢೀರ್ ಅಂತ ಏನು ಮಾಡೋದಪ್ಪ ಅಂತ ಅಂದ್ಕೊಂಡಾಗ ಈ ಥರ ಮಾಡಬೇಕು ಅಂತ ಅನಿಸ್ತಿದೆ. ನೋಡಿ ಇವಾಗ ಈ ಥರ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ. ಅದಕ್ಕೆ ಅವನಿಗೆ ಇವಾಗ ನಾನು ದೋಸೆ ಮಾಡಿ ತೋರಿಸಿ. ಅದೇ ಥರ ನಿಮ್ಮ ಮಕ್ಕಳು ಕೇಳ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ಈ ಥರ ನೀವು ದಿಢೀರ್ ದೋಸೆ ಮಾಡ್ಬೋದು. ಬನ್ನಿ ಆಗಿದ್ರೆ ದಿಢೀರ್ ದೋಸೆ ಮಾಡೋದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಇವಾಗ ಇಲ್ಲಿ ನಾನು 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ದಪ್ಪ ಅವಲಕ್ಕಿ. ಮತ್ತು ಇದೇ ಕಪ್ಪಲ್ಲಿ ಚಿರೋಟಿ ರವೆ ತೊಗೊತಾ ಇದ್ದೀನಿ. ನೋಡಿ ಚಿರೋಟಿ ರವೆ 1 ಕಪ್ಪು. ಅಂದರೆ ಅವಲಕ್ಕಿಗಿಂತ ಇದು ಸ್ವಲ್ಪ ಕಡಿಮೆ ಇರಬೇಕು, ಜಾಸ್ತಿ ಏನಲ್ಲ. ಇದೇ ಕಪ್ಪಿಂದ ನಾನು ಇವಾಗ ಮೊಸರು ತೊಗೊತಾ ಇದ್ದೀನಿ. ನೋಡಿ ಇವಾಗ ಅದೇ ರವೆ ಮತ್ತು ಅವಲಕ್ಕಿ ಹಾಕೊಂಡಿದ್ದಲ್ಲ, ಅದೇ ಇದರಲ್ಲಿ ನಾನು 1 ಕಪ್ನಷ್ಟು ಮೊಸರು ಹಾಕೊತಾ ಇದ್ದೀನಿ. ಅಂದರೆ ನೀವು ಯಾವ ಕ್ವಾಂಟಿಟಿಯಲ್ಲಿ ತೊಗೊತೀರೋ ನೀವು ಅದೇ ಕ್ವಾಂಟಿಟಿಯಲ್ಲೇ ಮೊಸರು ಹಾಕೋಬೇಕಾಗತ್ತೆ. 2-3 ಒಂದೇ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಬಟ್ ರವೆ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ. ನೋಡಿ ಇವಾಗ ಅವಲಕ್ಕಿ ಮತ್ತು ರವೆ ನೆನೆಯೋಕ್ಕೆ ಅಂತ ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೀಗ. ಅದು ಚೆನ್ನಾಗಿ ನೆನಿಬೇಕು. ಅವಲಕ್ಕಿ ಮತ್ತು ರವೆ ಚೆನ್ನಾಗಿ ನೆನೆದ್ರೆ ಮಾತ್ರ ದೋಸೆ ಚೆನ್ನಾಗಿ ಬರೋದು. ನೋಡಿ ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ. ನೋಡಿ ಮಿಕ್ಸ್ ಮಾಡಿ ಇದನ್ನು ಈ ಥರ. ನಿಮಗೆ ನೀರು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಇದು ಕಡಿಮೆ ಆಗ್ತಾ ಇದೆಯಲ್ಲ, ನೀರು ಹಾಕ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಇದಕ್ಕೆ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ನೀರು ಹಾಕಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು. ಅದೇ ಅವಲಕ್ಕಿ ಮತ್ತು ರವೆ ಚೆನ್ನಾಗಿ ನೆನಿಬೇಕಿದು, ಅಂದರೆ ಮಾತ್ರ ಚೆನ್ನಾಗಿ ಬರೋದು ದೋಸೆ. ನೋಡಿ ದಿಢೀರ್ ದೋಸೆ ಈ ಥರ ಒಂದು 10-15 ನಿಮಿಷದಲ್ಲಿ ನೀವು ಮಾಡ್ಕೊಬಿಡ್ಬೋದು. ಮಕ್ಕಳು ಅದು ದೋಸೆ ಬೇಕು ಅಂತ ಹೇಳಿದಾಗೆಲ್ಲ ನೀವು ಅರ್ಜೆಂಟಾಗಿ ನೆನೆ ಎಲ್ಲ ಉದ್ದಿನಬೇಳೆ ನೆನೆ ಹಾಕಿ ಮಾಡೋಕ್ಕಾಗಲ್ಲ. ಆವಾಗ ಈ ಥರ ಮಾಡ್ಕೋಬೋದು. ನೋಡಿ ಇವಾಗ ಇಷ್ಟು ಫುಲ್ಲಾಗಿರಬೇಕು ಇದು ನೀರು. ಅಂದರೆ ಇದು ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ಬನ್ನಿ ಇವಾಗ 10 ನಿಮಿಷ ಆಗಿದೆ. ನೋಡೋಣ ಅವಲಕ್ಕಿ ಮತ್ತು ರವೆ ನೆನೆದಿದೆಯಲ್ಲ ಅಂತ. ನೋಡಿ ಈ ಥರ ಆಗಿರಬೇಕು. ನೋಡಿ ಯಾವ ಥರ ಆಗಿದೆ. 10-15 ನಿಮಿಷ ಅಂತೂ ನೀವು ನೆನೆಸಲೇಬೇಕು. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ ನಾನು ಅವಲಕ್ಕಿನ. ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಸಣ್ಣ ಆಗಿರಬೇಕು. ಇದನ್ನು ನಾನು ಇವಾಗ ಒಂದು ಬೌಲಲ್ಲಿ ತೊಗೊತಾ ಇದ್ದೀನಿ. ನೋಡಿ ಇವಾಗ ಮಿಕ್ಸಿ ಮಾಡಿರೋದನ್ನ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಸಣ್ಣಗೆ ನೀವು ರುಬ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಆಮೇಲೆ ಇಲ್ಲಿ 1/2 ಸ್ಪೂನಷ್ಟು ನಾನು ಅಡುಗೆ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಇದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ನಿಮಗೆ ಕಡಿಮೆ ಗಟ್ಟಿ ಅನಿಸ್ತಾ ಇದೆ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ತುಂಬ ತೆಳುವಾಗಿಬಿಡ್ತಲ್ಲಪ್ಪ ಏನು ಮಾಡೋದು ಅಂತ ಅಂದಾಗ ಸ್ವಲ್ಪ ರವೆ ಕೂಡ ನೀವು ಯೂಸ್ ಮಾಡ್ಕೋಬೋದಾಗುತ್ತೆ. ನೋಡಿ ಈ ಥರನೇ ನೀವು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರನೇ ಮಾಡಬೇಕು. ಅಂದರೆ ಅದು ಇಲ್ಲಿ ಗುಳ್ಳೆ ಥರ ಬರಬೇಕು. ನೀವು ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಅಂದರೆ ಮಾತ್ರ ಚೆನ್ನಾಗಿ ದೋಸೆ ಬರೋದು. ಇದು ನೋಡಿ ಇವಾಗ ನಂದು ಸ್ವಲ್ಪ ದೋಸೆ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆಯಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ನೋಡಿ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ತುಂಬ ತೆಳುವಾಗ್ಬಿಡುತ್ತೆ. ಇಲ್ಲ ಅಂದರೆ ಮಿಕ್ಸ್ ಮಾತ್ರ ಚೆನ್ನಾಗಿ ಮಾಡಬೇಕು. ನೋಡಿ ಇವಾಗ ಮಿಕ್ಸ್ ಆಗಿದೆ. ಸ್ವಲ್ಪ ಚಿಕ್ಕದಾಗಿ ಗುಳ್ಳೆ ಬರುತ್ತಲ್ಲ, ಆ ಟೈಮಲ್ಲಿ ಇದು ಮಿಕ್ಸ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ನೋಡಿ ಈ ಥರ ಚಿಕ್ಕದಾಗಿ ಗುಳ್ಳೆ ಬರುತ್ತೆ. ಬನ್ನಿ ಇವಾಗ ದೋಸೆ ಮಾಡೋಣ. ಇವಾಗ ಗ್ಯಾಸ್ ಸ್ಟವ್ ಮೇಲೆ ನಾನು ದೋಸೆ ತವ ಇಟ್ಟಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ತವ ಬಿಸಿ ಆಗೋವರೆಗೂ ಬಿಟ್ಬಿಡಿ. ಬನ್ನಿ ದೋಸೆ ತವಿ ಬಿಸಿಯಾಗಿದೆ. ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ದೋಸೆ ತವೆಯಲ್ಲಿ ನಿಮ್ಮದು ದೋಸೆ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ ಈ ಥರ ಹಾಕಿಬಿಟ್ರೆ, ಎಣ್ಣೆ ಹಾಕಿದರೆ ದೋಸೆ ಬರಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಇದ್ದರೆ ನೀವು ಎಣ್ಣೆಯಲ್ಲಿ ಆನಿಯನ್ ಅರ್ಧ ಕಟ್ ಮಾಡಿಬಿಟ್ಟು ಇದನ್ನು ದೋಸೆ ತವೆಗೆಲ್ಲ ಅದನ್ನು ಒರೆಸ್ಬಿಟ್ಟು ಈ ಥರ ಹಾಕಿದರೆ ದೋಸೆ ಚೆನ್ನಾಗೇ ಬರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನಾನ್ ಸ್ಟಿಕ್ ಆಗಿರೋದ್ರಿಂದ
ತವ ಈ ಥರ ಬರುತ್ತೆ. ಅದೇ ಹೇಳಿದಾಗ ನಿಮಗೆ ಬೇರೆ ತವ ಯಾವುದು ನನಗೆ ಬರ್ತಾ ಇಲ್ಲ ದೋಸೆ ಏನು ಮಾಡೋದು ಅಂದಾಗ ನೀವು ಆ ಥರನೂ ಮಾಡಿಕೊಂಡು ದೋಸೆ ಹಾಕೋಬೋದು. ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇವಾಗ ನೀವು ಈ ಥರ ಉದ್ದಿನಬೇಳೆ ನೆನೆಸ್ಬಿಟ್ಟು ಅಕ್ಕಿ ನೆನೆಸ್ಬಿಟ್ಟು ಅಯ್ಯೋ ಯಾವಾಗಪ್ಪ ಮಾಡೋದು ಅಂದಾಗೆಲ್ಲ ಈ ಮಕ್ಕಳು ಇಲ್ಲ ಅಂದರೆ ಯಾರಾದರೂ ಗೆಸ್ಟು ಬೇಗ ಮನೇಲಿ ಬರ್ತೀನಿ ಏನಾದರೂ ಮಾಡಿ ಅಂದಾಗ ನೀವು ಅವಲಕ್ಕಿ ಮಾಡೋ ಬದಲಾಗಿ ಈ ಥರನೂ ಮಾಡಿ ಅವ್ರಿಗೆ ಕೊಡ್ಬೋದು. ಇದೊಂಥರ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ನೀವು ಇವಾಗ ದೋಸೆ ಅಷ್ಟೇ ಚಟ್ನಿ ಜೊತೆಗೆ ಆದರೆ ಈ ಕೋಕೋನಟ್ ಚಟ್ನಿ ಜೊತೆಗೆಲ್ಲ ನೀವು ಇದನ್ನು ತಿನ್ಬೋದು. ಇವತ್ತು ಚಟ್ನಿ ಎಲ್ಲ ಎಲ್ಲಿ ಮಾಡೋದು ಬಿಡು ಅನ್ನ ಒಣಗಿದ್ರೆ ನೀವು ಇದು ಮಾಡಬೇಕು, ಏನಂದರೆ ಆನಿಯನ್ನು, ಆಮೇಲೆ ಇದು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ನೀವು ಹಿಟ್ಟಲ್ಲೇ ಹಾಕೊಂಡ್ಬಿಟ್ಟು ದೋಸೆ ಥರ ಹಾಕೊತಿದ್ರು ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೇನು ಚಟ್ನಿ ಬೇಕು ಅಂತ ಏನಿಲ್ಲ. ನೋಡಿ ದೋಸೆ ಇವಾಗ ರೆಡಿಯಾಗಿದೆ. ನಾನು ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ಇದೇ ಥರ ನಾನು ಮಾಡಿರೋದು ಅವಲಕ್ಕಿ ದಿಢೀರ್ ದೋಸೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡೋ ರೆಸಿಪಿ ಎಲ್ಲ ನೀವೇ ಮೊದಲು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.